ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟ್ಯಾಂಡಪ್ ಕೋಚಿಂಗ್ ಅಕಾಡೆಮಿ ಸ್ವಾಗತವನ್ನು ಬಯಸ್ತಾ ನಾನು ನಿಮ್ಮ ಪ್ರೀತಿಯ ಅಂಬರೀಶ್ ತೇಲಿ, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಸ್ಟ್ಯಾಂಡಪ್ ಕೋಚಿಂಗ್ ಅಕಾಡೆಮಿ. ಓಕೆನಾ? ಹಾಗಾದ್ರೆ ಈ ಸಂಸ್ಥೆಯ ಬಗ್ಗೆ ಅಥವಾ ಈ ಆನ್ಲೈನ್ ಅಕಾಡೆಮಿಯ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ, ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡತನ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಆನ್ಲೈನ್ ಅಕಾಡೆಮಿಯನ್ನ ಪ್ರಾರಂಭಿಸಲಾಗಿದೆ. ಹಾಗಾಗಿ ಈ ಆನ್ಲೈನ್ ಅಕಾಡೆಮಿಯಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಬೆನಿಫಿಟ್ಸ್ ಅದಾವ್ರಿ, ಅಂದ್ರೆ ಯಾವ್ಯಾವ ರೀತಿ ಸೌಲಭ್ಯಗಳು ಸಿಗ್ತಾವ, ನೀವು ಮನೆಯಲ್ಲಿ ಕೂತ್ಕೊಂಡೇ ಏನ್ ಮಾಡ್ಬೋದು, ತರಗತಿಗಳನ್ನ ವೀಕ್ಷಣೆ ಮಾಡಬಹುದು. ರಾಜ್ಯದಾಗಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಕರಿಂದ ಈ ಸಂಸ್ಥೆಯಲ್ಲಿ ನಿಮಗೆ ಆನ್ಲೈನ್ ಮೂಲಕ ಮತ್ತು ರೆಕಾರ್ಡ್ ಕ್ಲಾಸ್ಗಳ ಮೂಲಕ ನಿಮ್ಮ ತರಗತಿಯನ್ನ ಬೋಧಿಸಲಾಗ್ತದ. ಹಾಗಾದ್ರೆ ಇವತ್ತು ಸ್ಟ್ಯಾಂಡಪ್ ಕೋಚಿಂಗ್ ಅಕಾಡೆಮಿಯ ವಿಶೇಷತೆ ಏನದ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ ರೀ. ಹಾಗಾದ್ರೆ ಇಲ್ಲಿ ಗಮನಿಸೋದಾದ್ರೆ, ನೀವು ಕರ್ನಾಟಕದೊಳಗೆ ಯಾವ್ಯಾವ ಪರೀಕ್ಷೆಗಳನ್ನ ತಯಾರಿ ಮಾಡ್ತಾ ಇದ್ದೀರಾ ನೋಡ್ರಿ. KS ಎಕ್ಸಾಮ್ ಆಗಿರ್ಬೋದು, ಅಥವಾ PSI ಆಗಿರ್ಬೋದು, PDO ಆಗಿರ್ಬೋದು, FD ಎಕ್ಸಾಮ್ ತಯಾರಿ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ SDA VAO ವಿಲೇಜ್ ಅಕೌಂಟ್ ಆಫೀಸರ್ ನೋಡಿದಿರಾ ಮೊನ್ನೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದಿದೆ ಅಂತೇಳಿ. ಮತ್ತು GPSTR ಯಾರು 6th to 8th ವರೆಗೂ TET ಅನ್ನ ಪಾಸ್ ಆಗಿ ಬಂದಿದ್ರು ಅವರಿಗಾಗಿನೇ ಸಪ್ರೇಟ್ ಆಗಿ ಬ್ಯಾಚಸ್ ಅನೌನ್ಸ್ ಆಗ್ತಾವ್ರಿ. ಮತ್ತು HSTR ದವರಿಗೂ ಅವ್ರ ಸಿಲೆಬಸ್ ಪ್ರಕಾರ ಮತ್ತು ಅವ್ರ ಸಬ್ಜೆಕ್ಟ್ ವೈಸ್ ನಾಗ್ರಿ. ಮತ್ತು SSC ಸೆಂಟ್ರಲ್ ಗೌರ್ಮೆಂಟ್ ಬರತಕ್ಕಂಥ SSC ಆಗಿರ್ಬೋದು, SSC GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಆರ್ಮಿ ಒಳಗೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ ತಯಾರಿ ಒಳಗೂ ನಿಮಗೆ ಆನ್ಲೈನ್ ಅಕಾಡೆಮಿಯಿಂದ ಪರೀಕ್ಷೆಗಳಿಗೆ ನಿಮಗೆ ತರಬೇತಿಯನ್ನು ನೀಡಲಾಗ್ತದ. ಹಾಗಾದ್ರೆ ಇನ್ನೂ ಒಂದು ಸ್ಪೆಷಲ್ ಆಗಿ ನೋಡುವುದಾದರೆ, ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಜನರು ಎಕ್ಸಾಮ್ ತಯಾರಿ ನಡೆಸುವುದು ಅದು ಯಾವುದ್ರ ಮೇಲೆ ಅಂದ್ರೆ PSI ಅಥವಾ ಪೊಲೀಸ್ ಅಂತ ಬರ್ತದ್ರಿ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರ್ತದ, RSI ಅಂತೀವಿ, KSRP SI ಬರ್ತದ್ರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ SI ಬರ್ತದ. ಇವಕ್ಕೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಎಕ್ಸಾಮ್ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳಾಗಿ ಅನುಕೂಲವಾಗ್ತಕ್ಕಂಥ ಒಂದು ಅಕಾಡೆಮಿ ಯಾವುದಂದ್ರೆ ಸ್ಟ್ಯಾಂಡಪ್ ಕೋಚಿಂಗ್ ಅಕಾಡೆಮಿ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ನೀವು ಪೇಪರ್ 1 ಏನ್ ಬರ್ತದ ಅಂತ ನೋಡಿದ್ರಿ ಅಂದ್ರೆ, ನೋಡ್ರಿ ಪೇಪರ್ 1 ನಲ್ಲಿ ಏನ್ ಬರ್ತದ ಅಂದ್ರಿ, ಫಸ್ಟ್ ಪೇಪರ್ PSI ಫಸ್ಟ್ ಪೇಪರ್ನಾಗ ಏನ್ ಬರ್ತಂದ್ರಿ, ನಿಮ್ಗೆ ಪ್ರಿಸೆ ಬರ್ತದ, ಆಮೇಲೆ ಪ್ರಬಂಧ ಬರ್ತದ್ರಿ, ಕನ್ನಡ ಟು ಇಂಗ್ಲಿಷ್ ಬರ್ತದ, ಇಂಗ್ಲಿಷ್ ಟು ಕನ್ನಡ ಮಾಡೋದು, ಅದನ್ನು ಸಂಪೂರ್ಣವಾಗಿ ಫಸ್ಟ್ ಪೇಪರ್ ಅನ್ನ ಕಲಿಸ್ಕೊಡ್ತೀವ್ರಿ. ಜೊತೆಗೆ ಸೆಕೆಂಡ್ ಪೇಪರ್ನಾಗ ಏನ್ ಬರ್ತಂದ್ರಿ, ಜನರಲ್ ನಾಲೆಡ್ಜ್, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಓಕೆನಾ, ಸಂವಿಧಾನ, ಆಮೇಲೆ ಏನಪ್ಪಾ ಅಂತಂದ್ರ ಎಕನಾಮಿಕ್ಸ್ ಆಗಿರ್ಬೋದ್ರಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರ ಈ ಕೋರ್ಸ್ನೊಳಗ ನಿಮ್ಗ ಮುಗಿಸ್ಕೊಡ್ತೀವ್ರಿ. ಯಾವ್ದ್ರಿ? PSI ಬ್ಯಾಚ್ನೊಳಗ ಫಸ್ಟ್ ಪೇಪರ್ ಕಲಿಸ್ಕೊಡ್ತೀವಿ, ಸೆಕೆಂಡ್ ಪೇಪರ್ ಅದು ಗಮನ ಇಲ್ರಿ. ಇನ್ನ ಸ್ಪೆಷಲಿ ನೋಡುವುದಾದರೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನರು ಆಯ್ಕೆ ಮಾಡಿಕೊಳ್ಳೋದು ಯಾವುದು ಅಂದ್ರೆ ಅದು KPSC ಥ್ರೋದಿಂದ ನಡೀತಕ್ಕಂಥ ಪ್ರಶ್ನೆಗಳು. ಗ್ರೂಪ್ B ಆಗಿರ್ಬೋದು ಮತ್ತು ಗ್ರೂಪ್ C ಎಕ್ಸಾಮ್ಸ್ ಆಗಿರಬಹುದು, ಇನ್ನಿತರೆ KPSC ಎಕ್ಸಾಮ್ ನಿಂದ, ಓಕೆನಾ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ, ಇದರ ಥ್ರೋದಲ್ಲಿ ನಡೀತಕ್ಕಂಥ ಪ್ರತಿ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಆನ್ಲೈನ್ ಅಕಾಡೆಮಿ ಮೂಲಕ, ಜೊತೆಗೆ ಅಪ್ಡೇಟೆಡ್ ವರ್ಷನ್ ರೀ, ಈಗ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅಂತ ಕರಿತೀವಿ, ಓಕೆನಾ, ಇವ್ರು ನಡೆಸ್ತಕ್ಕಂಥ ಅಪ್ಡೇಟ್ ವರ್ಷನ್ ಯಾವ್ಯಾವ ಅಂದ್ರ VAO ಅಂತೀವಿ, ವಿಲೇಜ್ ಅಕೌಂಟ್ ಆಫೀಸರ್ ಆಗಿರಬಹುದ್ರಿ, ಆಮೇಲೆ SDA ಆಗಿರಬಹುದು, ಮತ್ತು FDA ಆಗಿರಬಹುದು. ಈ KE ಎಕ್ಸಾಮ್ ಪ್ಯಾಟ್ರನ್ ಏನದಲ್ರಿ, ಅಪ್ಡೇಟೆಡ್ ಪ್ಯಾಟ್ರನ್ ಏನದಲ್ರಿ, ಅದರ ಮಾಹಿತಿ ಪ್ರಕಾರನೇ ರಾಜ್ಯದ ಅತ್ಯುನ್ನತವಾಗಿರ್ತಕ್ಕಂಥ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥವರಿಂದ ಇಲ್ಲಿ ನಿಮ್ಗೆ ತರಬೇತಿಯನ್ನು ನೀಡಲಾಗ್ತದ. ಓಕೆನಾ? ಸ್ವಲ್ಪ ಗಮನ ಇಲ್ರಿ ಇದ್ರ ಬಗ್ಗೆ. KPSC ಮತ್ತು KA ಮತ್ತು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಕರಿತೀವ್ರಿ. ಓಕೆನಾ? ಈ ಮೂರು ಸಂಸ್ಥೆಯವರು ನಡೆಸ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಎಕ್ಸಾಮಿನೇಷನ್ ಕ್ಲಾಸ್ಗಳನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮ್ ಸರಿಯಾಗಿ ನೀವು ತರಬೇತಿಯನ್ನ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಗಮನಿಸುವುದಾದರೆ ನಮ್ಮ ಕೋಚಿಂಗ್ ಸೆಂಟರ್ನಾಗ ಏನೇನ್ ಸೌಲಭ್ಯಗಳದಾವ್ರಿ, ನಿಮಗ ಯಾವ್ಯಾವ ಕೋರ್ಸ್ ಅನ್ನ ಯಾವ ರೀತಿ ಅನೌನ್ಸ್ ಆಗ್ತವೆ, ಯಾವ ರೀತಿ ಸೌಲಭ್ಯಗಳು ನಿಮಗೆ ಸಿಗುತ್ತಾವ್ರಿ. ಒಂದು ಅಧ್ಯಾಯವಾರು ತರಗತಿಗಳು ನಮ್ಮಲ್ಲಿ ನಡೀತಾವ್ರಿ, ಚಾಪ್ಟರ್ ವೈಸ್ ನಡೀತಾವ್ರಿ. ಆ ನಂತರ ಏನ್ ನೋಡ್ತೀವಿ ಅಂದ್ರ ಚಾಪ್ಟರ್ ವೈಸ್ ಸಬ್ಜೆಕ್ಟ್ ಮುಗಿಸ್ಕೊಂಡು
ಹಳೆಯ ಪ್ರಶ್ನೆ ಪತ್ರಿಕೆ ಒಳಗೆ ಆ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳಿದಾರ ಅನ್ನುವುದನ್ನು ಸಹಿತಾನು ನಿಮ್ಗೆ ಅದ್ರ ಜೊತೆ ಕಲಿಸ್ಕೊಡಲಾಗ್ತದ್ರಿ. ಜೊತೆಗೆ ವಿಷಯವಾರು PDF ನೋಟ್ಸ್ ಕೊಡ್ತೀವಿ. ವಿಷಯವಾರು ನೀವು PDF ನೋಟ್ಸ್ ಮಾಡಬಹುದು, ಕೊಡ್ತೀವಿ. ಮೇಲಾಗಿ ಮನೆಯಲ್ಲೇ ಕುತ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ ನೋಟ್ಸ್ ಮಾಡಕ್ಕೂ ಅವಕಾಶ ಮಾಡಿಕೊಡ್ತೀವಿ. ಎರಡು ಕಡೆಯಿಂದ ನಿಮ್ ಬೆನಿಫಿಟ್ ರೀ. ಆ ಸಬ್ಜೆಕ್ಟ್ ಮುಗಿದ ತಕ್ಷಣ ಅಥವಾ ಸಬ್ಜೆಕ್ಟ್ ಆದ ತಕ್ಷಣ ಅದು ಕ್ಲಾಸ್ ಮುಗಿದ ತಕ್ಷಣ ನೀವು ಹಂಗೆ ಕೊಟ್ಟು ಬಿಡ್ತಾರೆ PDF ನೋಟ್ಸ್. ಇದು ಸಹಿತ ನಿಮ್ಗೆ ಸೌಲಭ್ಯ ಸಿಗ್ತದೆ ರೀ PDF ನೋಟ್ಸ್. ಜೊತೆಗೆ ಈ ಕೋರ್ಸಿನ ಅವಧಿ ರೀ ನೀವು ಕಮ್ಯುನಿಕೇಶನ್ ಓನ್ಲಿ ಪೇಪರ್ ಹಿಡಿದವ್ರಿ ಅಂದ್ರೆ 60 ದಿನದಿಂದ ಹಿಡಿದು 1 ವರ್ಷದವರೆಗೂ ಲಭ್ಯ ಅದಾವ. 60 ದಿನದ ಕೋರ್ಸ್ಗಳು ಅದಾವ್ರಿ, 75 ಡೇಸ್ ಅದಾವು, ಆಮೇಲೆ 90 ದಿನದ 3 ತಿಂಗಳ ಕೋರ್ಸ್ ಅದಾವು, ಆಮೇಲೆ 6 ಮಂತ್ 6 ತಿಂಗಳ ಕೋರ್ಸ್ ಅದಾವು, ಇವನ್ 1 ವರ್ಷದ ಕೋರ್ಸ್ ಅದಾವು. ಬಹಳ ಚಂದ ಗಮನಿಸ್ಬೇಕ್ರಿ. ಹಾಗಾದ್ರೆ ನಿಮಗ ಇಲ್ಲಿ 60 ದಿನದಿಂದ ಹಿಡಿದು 1 ವರ್ಷದವರೆಗೂ ಏನ್ ಸಿಗ್ತಾವ ಅಂತ ಕೇಳಿದ್ರಿ, ಆನ್ಲೈನ್ ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳನ್ನ ನಿಮ್ಗೆ ದೊರೀತಾವ. ಅದು ಗಮನಿಸಬೇಕು. ಇನ್ನು ಸ್ಪೆಷಲಿ ನೋಡೋದಾದ್ರೆ ವಿಷಯವಾರು ನಿಮಗೆ ಟೆಸ್ಟ್ ಸಿರೀಸ್ಗಳನ್ನ ಕೊಡ್ತೀವಿ. ಅನಿಯಮಿತ ಎಂಡ್ ಅನ್ನೋದೇ ಇಲ್ರಿ, ಹಂಗೆ ಕೊಡ್ತಿರ್ತಾರೆ ನಿಮಗ್ರಿ. ವಿಷಯವಾರು ಟೆಸ್ಟ್ ಸಿರೀಸ್ಗಳು ಬರ್ತಿರ್ತಾವ ಮತ್ತು ಹಳೆ ಪ್ರಶ್ನೆ ಪತ್ರಿಕೆ ಏನೇನಾಗ್ಯಾವ ಅವು ಸಹಿತ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾರ್ರಿ. ಇದು ವೆರಿ ಇಂಪಾರ್ಟೆಂಟ್. ಮತ್ತು ಇಲ್ಲಿ ವಿಷಯ ಬೋಧನೆ ಮಾಡೋದ್ರೊಂದಿಗೆ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರಿ, ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಡಿಸ್ಕಷನ್ ಮಾಡ್ತೀವಿ. ಈಗ ನೋಡ್ರಿ, ರೀಸೆಂಟ್ ಆಗಿ ನೋಡೋದಾದ್ರಿ ಅಗ್ನಿವೀರ್ ಆಗಿರ್ಬೋದು, SSGD ಆಗಿರ್ಬೋದು, ಓಕೆನಾ, ಇನ್ನಿತರೆ ಸೆಂಟ್ರಲ್ ಗೌರ್ಮೆಂಟ್ RRB ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ BSF ಆಗಿರ್ಬೋದು, ಯಾವುದೇ ಎಕ್ಸಾಮ್ ತಯಾರಿ ನಡೆಸೋ ಸಹಿತಾನು ಅದಕ್ಕಾಗಿನೇ ಅಂತಾನೆ ಏನ್ ಮಾಡಿದಾರ ಅಂತ ಕೇಳಿದ್ರಿ, ಇಲ್ಲಿ ಸಬ್ಜೆಕ್ಟ್ಗಳನ್ನ ನಿಮ್ಗೆ ಕಲಿಸ್ಕೊಡ್ತಾರ್ರಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಬಹಳ ಫೋಕಸ್ ಮಾಡೋದು ಯಾವ್ದ್ರಿ, ಮ್ಯಾಥ್ಸ್ ಮತ್ತು ಮೆಂಟಲ್ ಅಬಿಲಿಟಿ, ರೀಸನಿಂಗ್, ಇದು ಬಹಳ ಇಂಪಾರ್ಟೆಂಟ್ ರೀ. ಎರಡನೇದು ಯಾವ್ದ್ರಿ, ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ, ಇದನ್ನ ಸಹಿತಾನು ಕಲಿಸ್ಕೊಡಲಾಗ್ತದ. ಸ್ಪೆಷಲಿ ಹೇಳೋದಾದ್ರೆ ಸೈನ್ಸ್ ರೀ, ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಇವುಗಳನ್ನು ಸಹಿತಾನು ನಿಮ್ಗೆ ಇಲ್ಲಿ ಈ ಬ್ಯಾಚ್ ಅನೌನ್ಸ್ ಅಲ್ಲಿ ಕೊಡಲಾಗ್ತದೆ. ಯಾಕಂದ್ರೆ ಸಿಲೆಬಸ್ ಇದೆ ಅದ ರೀ. ಮತ್ತು ಸೈನ್ಸ್ ಅಂಡ್ ಟೆಕ್ ಎಕ್ಸ್ಟ್ರಾ ರೀ, ಎಕ್ಸ್ಟ್ರಾ ಸೈನ್ಸ್ ಅಂಡ್ ಟೆಕ್ ಕಲಿಸ್ಕೊಡ್ತೀವಿ. ಇನ್ನು ಸ್ಪೆಷಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಹೋಗೋದ್ರಲ್ಲಿ ಇಂಗ್ಲಿಷ್ ಸಹಿತಾನು ನಿಮ್ಗೆ ಬೋಧನೆ ಮಾಡಿಕೊಡ್ತೀವ್ರಿ. ಸ್ವಲ್ಪ ಗಮನಿಸಬೇಕು. ಇದು ಯಾವ್ದ್ರಿ, ಅಗ್ನಿವೀರ್ ಆಗಿರ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ SSC ಆಗಿರ್ಬೋದು, RRB ಆಗಿರ್ಬೋದು, ಇವ್ ಯಾರು ಎಕ್ಸಾಮ್ ತಯಾರಿ ಮಾಡ್ತಾ ಇದ್ರಿ ಅವರಿಗೆ ಅನುಕೂಲವಾಗ್ತಕ್ಕಂಥ ಒಂದಿಷ್ಟು ಬ್ಯಾಚ್ಗಳ್ರಿ. ಇನ್ನ ನಮ್ಮ ಅಕಾಡೆಮಿ ವಿಶೇಷತೆ ಏನದ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಬೋಧಿಸಲಾಗ್ತದೆ. ನೀವು ನಾಳೆ ಏನಾದ್ರು PSI KS ಪೇಪರ್ ತಗೊಂಡ್ರಿ, ಗ್ರೂಪ್ C ಎಕ್ಸಾಮ್ ತಗೊಂಡ್ರಿ, GPSTR ತಗೊಂಡ್ರಿ, FD SDA ತಗೊಂಡ್ರಿ, ವಿಲೇಜ್ ಅಕೌಂಟ್ ತಗೊಂಡ್ರಿ, ಎಲ್ಲರಿಗೂ ಬರ್ತಕ್ಕಂಥ ಒಂದು GK ಪೇಪರ್ ಯಾವ್ದಂದ್ರೆ ಈ ಸಬ್ಜೆಕ್ಟ್ ರೀ. ಭೂಗೋಳ ಶಾಸ್ತ್ರ ಜಿಯೋಗ್ರಫಿ ಅಂತ ನೋಡ್ತೀವಿ. ಅದ್ರೊಳಗೆ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ ಇದಿಷ್ಟನ್ನು ನಾನು ಬೋಧನೆ ಮಾಡ್ತೇನೆ ರೀ. ಇದು ನನ್ನ ಸಬ್ಜೆಕ್ಟ್ ರೀ. ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ ಮತ್ತು ಏನಪ್ಪಾ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ನನ್ನ ಸಬ್ಜೆಕ್ಟ್ ರೀ. ಇನ್ನು ಹಿಸ್ಟ್ರಿ ವಿಭಾಗ ಬಂದಾಗ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಇವು 4 ಭಾಗಗಳೇ ಬಹಳ ಇಂಪಾರ್ಟೆಂಟ್ ರೀ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿ 8 ಸಬ್ಜೆಕ್ಟ್ ಇಲ್ಲೇ ನಿಮ್ ಕವರ್, 8 ಭಾಗಗಳು ಬರ್ತಾವ್ರಿ ಇಲ್ಲಿ, ಗಮನ ಇಲ್ರಿ. ಇನ್ನು ಪರಿಸರ ಅಧ್ಯಯನ ರೀ, ಇದು ಬಹಳ ಇಂಪಾರ್ಟೆಂಟ್. ಈಗ ಅಪ್ಡೇಟ್ ವರ್ಷನ್ ಕ್ವಶನ್ ಪೇಪರ್ಗಳನ್ನ ನೋಡಿದ್ವಿ ಅಂದ್ರೆ ಇದ್ರ ಮೇಲೆ ಜಾಸ್ತಿ ಅಂಕಗಳು ತರ್ತಕ್ಕಂಥ ಸಂಭವ ಇದೆ. ನಿಮಗೆ ಇದ್ರ ಬಗ್ಗೆನೂ ಬೋಧನೆ ಮಾಡ್ತೀವಿ. ಸರ್ ಸೈನ್ಸ್ ಒಳಗೆ ಬರೋದು ಯಾವ್ದ್ರಿ, ಕೆಮಿಸ್ಟ್ರಿ ಅಂತ ನೋಡ್ತೀವಿ, ಫಿಸಿಕ್ಸ್ ಅಂತ ನೋಡ್ತೀವಿ, ಬಯಾಲಜಿ ರೀ. ನೋಡ್ರಿ, ಇವು 3 ಸಪ್ರೇಟ್ ಬೋಧಿಸೋದ್ರೊಂದಿಗೆ ನಿಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ ಸಪ್ರೇಟ್ ಆಗಿನೇ ಬೋಧನೆ ಮಾಡಿಕೊಡ್ತೀವಿ. ಸಪ್ರೇಟ್ ಸಬ್ಜೆಕ್ಟೇ ಮಾಡಿಕೊಡ್ತೀವಿ. ನೀವು ಒಂದೊಂದ್ ಕಡೆ ನೋಡಿದ್ರೆ ಅದ್ರಾಗೆ ಜೋಡಿಸಿ ಹೇಳ್ತಿರ್ತಾರೆ, ಇಲ್ಲ ರೀ ಇದು ಅದ್ರಾಗೆ ಜೋಡಿಸಿ ನಿಮ್ಗೆ ಸಪ್ರೇಟ್ ಕಳಿಸ್ಕೊಡ್ತೀವಿ. ಇನ್ನು ಮ್ಯಾಥ್ಸ್ ಅಂಡ್ ಮೆಂಟಲ್ ಅಬಿಲಿಟಿ ರೀ, ಬಹಳ ಇಂಪಾರ್ಟೆಂಟ್ ರೀ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಹೋದಕ್ರಿ ಅತಿ ಹೆಚ್ಚು ಅಂಕಗಳು ಬರುವುದು ಜಿಯೋಗ್ರಫಿ ರೀ, ಫಸ್ಟ್ ಪ್ರಿಫರೆನ್ಸ್. ನಾನು ಸಬ್ಜೆಕ್ಟ್ ಅಂತ ಹೇಳ್ತಾ ಇಲ್ಲ, ಈಗ ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆ ನೋಡಿನೇ ಹೇಳ್ತಾ ಇದ್ದೀನಿ ನಾನು. 2024 BMTC ಎಕ್ಸಾಮ್ನಾಗ 24 ಪ್ರಶ್ನೆಗಳು ಜಿಯೋಗ್ರಫಿ ಅತಿ ಹೆಚ್ಚು ಬಂದಿದ್ದು ಜಿಯೋಗ್ರಫಿ ಮ್ಯಾಗ ರೀ. ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ರೀ, ನಾನು ಕರೆಂಟ್ ಅಫೇರ್ಸ್ ಬೇಸ್ ಇಟ್ಕೊಂಡು ಹೇಳ್ತೇನೆ ನಿಮ್ಗೆ. ಆಮೇಲೆ ಎರಡನೇದು ಪ್ಲಸ್ ಪಾಯಿಂಟ್ ಏನದ ಅಂತ ಕೇಳಿದ್ರಿ, KS ಈ ಸಲ 2 ಎಕ್ಸಾಮ್ ಅದು. ಫಸ್ಟ್ ಎಕ್ಸಾಮ್ನಾಗ 28 ಬಂದವು, ಸೆಕೆಂಡ್ ಎಕ್ಸಾಮ್ನಾಗ 32 ಬಂದವ್ರಿ ಜಿಯೋಗ್ರಫಿ ಮೇಲೆ. ಫಸ್ಟ್ ಎಕ್ಸಾಮ್ನಾಗ 28 ಬಂದವ, ಸೆಕೆಂಡ್ ಎಕ್ಸಾಮ್ನಾಗ 32 ಬಂದವ್ರಿ. 2021 PSI 38 ಪ್ರಶ್ನೆಗಳು 100 ಮಾರ್ಕ್ಸ್ನಾಗ 38 ಜಿಯೋಗ್ರಫಿ ಅದಾವ್ರಿ. ಈಗಿನ ಸಿಚುವೇಶನ್ ಒಳಗ
ಏನು 2023 ದಾಟದಿವಲ್ರಿ, ಪ್ರಶ್ನೆ ಪತ್ರಿಕೆ ಮಾಡೆಲ್ ಚೇಂಜ್ ಮಾಡ್ಬಿಟ್ಟಾನ. ಯಾಕಂದ್ರ ಹಿಂದೊಂದ್ ಕಾಲಿತ್ತು ಹಿಸ್ಟ್ರಿ ಜಾಸ್ತಿ ಕ್ವಶನ್ಸ್ ಬರ್ತಾವು ಅಂತೇಳಿ. ಈಗ ಹಂಗಿಲ್ಲ ರೀ, ಸೈನ್ಸ್ ಜಾಸ್ತಿ ಬರ್ತಾವ ಅಂತ ಇಲ್ಲ. ಈಗ ಫಸ್ಟ್ ಪ್ರಿಫರೆನ್ಸ್ ಜಿಯೋಗ್ರಫಿ. ಯಾಕಂದ್ರೆ ಜಿಯೋಗ್ರಫಿ ಸೈನ್ಸಿಗೂ ಟಚ್ ಅದ ರೀ. ಹಾಗಾಗಿ ಜಿಯೋಗ್ರಫಿ ಮೇಲೆ ಜಾಸ್ತಿ ಅಂಕಗಳು ತರ್ತಾ ಇದೆ ನಮ್ಮ ಕರೆಂಟ್ ಅಫೇರ್ಸ್ ಬೇಸ್ ಇಟ್ಕೊಂಡು. ಅತಿ ಹೆಚ್ಚು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು. ಸೆಕೆಂಡ್ ಪ್ರಿಪರೇಷನ್ ಹಿಸ್ಟ್ರಿ, ಥರ್ಡ್ ಪ್ರಿಪರೇಷನ್ ಯಾವ್ದು ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ. ಮಿನಿಮಮ್ 15 ರಿಂದ 18 ಕ್ವಶನ್ ಇರ್ತಾವ್ರಿ. ಸಂವಿಧಾನದಾಗ ಇರ್ತಾವ್ರಿ. ಸಂವಿಧಾನವನ್ನ ಬೋಧಿಸಲಾಗ್ತದ್ರಿ. ಓಕೆನಾ, ಇಲ್ಲೇ ಬರ್ದಿರ್ತೀನಿ. ಸಂವಿಧಾನ ಅಂತ ನೋಡುತ್ತೀವ್ರಿ ಸರ್. ಸಂವಿಧಾನವನ್ನ ಸಹಿತ ಸಪ್ರೇಟ್ ಅದಕ್ಕೆ ಉಪನ್ಯಾಸಕರದಾರಿ. ಸಂವಿಧಾನ ಇಂಗ್ಲಿಷ್, ಒಂದ್ಸಲ ನೀವು ಇಂಗ್ಲಿಷ್ ತಗೊಂಡ್ಬಿಟ್ರೆ ಅಂದ್ರೆ ಎಲ್ಲ ಎಕ್ಸಾಮ್ಗೂ ಅನುಕೂಲ ರೀ ಇಂಗ್ಲಿಷ್. ಇನ್ ಅರ್ಥಶಾಸ್ತ್ರ, ಓಕೆನಾ, ರಾಜ್ಯದ ಬಹುದೊಡ್ಡ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ರಾಘವೇಂದ್ರ ಶಿಡ್ಲಿಕಟ್ಟೆ ಅಂತೇಳಿ ನಿಮ್ಗೆಲ್ಲ ಪರಿಚಯ ಇರ್ತಾರೆ. ಇವರೊಂದು ಪುಸ್ತಕನೂ ಬರೆದಿದ್ದಾರೆ. ಅಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಪುಸ್ತಕ ಅರ್ಥಶಾಸ್ತ್ರದಲ್ಲಿ. ಅದೊಂದು ಬುಕ್ ಇದೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಅದನ್ನು ಬುಕ್ ಇದೆ. ಓಕೆನಾ, ಅವರು ನಿಮಗೆ ಟೀಚ್ ಮಾಡ್ತಾರೆ ಎಕನಾಮಿಕ್ಸ್ ಅನ್ನ ಬಹಳ ಸರಳ ಭಾಷೆ ಒಳಗ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ನಿಮಗೆ. ಅದು ಎಕನಾಮಿಕ್ಸ್ ಇದೆ. ಇನ್ನ GK ಸಬ್ಜೆಕ್ಟ್ ರೀ, ಸಾಮಾನ್ಯ ಜ್ಞಾನ, ಇವೆಲ್ಲದರ ತಂದೆ ಇದ್ದಂಗ್ರಿ. ಅದು ಸಹಿತ ನಿಮಗೆ ಏನ್ ಮಾಡ್ಲಾಗ್ತದ ಅಂದ್ರ ಬೋಧನೆ ಮಾಡ್ಲಾಗ್ತದ್ರಿ ಈ ಪ್ಯಾಕೇಜ್ ಒಳಗಡೆ. ಬಹಳ ಗಮನಿಸ್ಬೇಕಾಗಿರೋ ಅಂಶ ರೀ. ಹಾಗಾದ್ರೆ ನೀವು ಇದಿಷ್ಟನ್ನು ನೋಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಅಂದ್ರ ನೀವು ಪ್ಲೇ ಸ್ಟೋರಿಗೆ ಹೋಗ್ಬೇಕ್ರಿ. ಅಲ್ಲಿ ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಈ ಲೋಗೋ ಇರತಕ್ಕಂಥ ಆ್ಯಪ್ ಬರ್ತದ್ರಿ. ಅವಾಗ ನೀವು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಮೇಲಾಗಿ ನಿಮ್ಗೆ ಅವಾಗ ತರಗತಿಗಳು ಎಲ್ಲಿ ಭೇಟಿ ಆಗ್ತಾವ ಅಂತ ಕೇಳ್ರಿ. ಯೂಟ್ಯೂಬ್ನೊಳಗಡೆ ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರಿ ಅಂದ್ರ, CTA ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ, ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ CTA ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ನಿಮಗೆ ಅಲ್ಲಿ ಯೂಟ್ಯೂಬ್ನಾಗೂ ಸಿಗುತ್ತದ್ರಿ. ಇನ್ಸ್ಟಾಗ್ರಾಮ್ನ ಡೈಲಿ ಕರೆಂಟ್ ಅಫೇರ್ಸ್ ಮಾಹಿತಿನೂ ನಿಮ್ಗೆ ಇನ್ಸ್ಟಾಗ್ರಾಮ್ನೇ ಬರ್ತದೆ. ಇನ್ಸ್ಟಾಗ್ರಾಮ್ ಸಹಿತ ಫಾಲೋ ಮಾಡ್ಕೋಬಹುದು. ಯಾವುದು ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ ಅಂತಾನೆ ಬರ್ತದೆ. ಟೆಲಿಗ್ರಾಮ್ನೊಳಗೂ ಇದು ನಿಮಗೆ ಸಿಗುತ್ತದೆ ರೀ ಚಾನಲ್. ಟೆಲಿಗ್ರಾಮ್ನಾಗ ತಗೋರಿ, ಅಲ್ಲೇ ಸಿಗುತ್ತದ. ಇನ್ಸ್ಟಾಗ್ರಾಮ್ನಾಗ ಸರ್ಚ್ ಮಾಡ್ರಿ, ಅಲ್ಲೇ ಸಿಗುತ್ತದ. ಪ್ಲೇಸ್ಟೋರ್ನಾಗ ಆ್ಯಪ್ ಸಿಗುತ್ತದ. ಆಮೇಲೆ ಏನಪ್ಪಾ ಅಂತಂದ್ರ ಯೂಟ್ಯೂಬ್ ಒಳಗ್ರಿ ಎಲ್ಲಾ ಕಡೆನೂ ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ ಅಂತ ಇರ್ತದ್ರಿ. ಈ ಲೋಗೋ ಇರೋದನ್ನ ಮಾತ್ರ ನೀವು ಚೂಸ್ ಮಾಡ್ಕೋಬೇಕು. ಇದು ನಮ್ಮ ಸಂಸ್ಥೆಯ ವಿಶೇಷತೆ. ಇನ್ನ ನನ್ನ ಸಬ್ಜೆಕ್ಟ್ನ್ಯಾಗ ಬಂದ್ರ, ನನ್ನ ಸಬ್ಜೆಕ್ಟ್ನಾಗ ಯಾವ್ಯಾವ ಚಾಪ್ಟರ್ ಬರ್ತಾವ ಅಂದ್ರಿ, ಭಾರತದ ಭೂಗೋಳಶಾಸ್ತ್ರದ ಮೇಲೆ ಬರ್ತಕ್ಕಂಥವು, ಭಾರತದ ಬಗ್ಗೆ ಸಂಪೂರ್ಣ ಮಾಹಿತಿ, ಅದರ ಭೌಗೋಳಿಕ ಸ್ಥಾನಮಾನ ಏನದ, ಅಂತಾರಾಷ್ಟ್ರೀಯ ಗಡಿರೇಖೆಗಳೇನದವ, ಸರ್ POK ಎಲ್ಲದ, ಮತ್ತೇನಪ್ಪಾ ಅಂತಂದ್ರ ಯಾವುದು ಜಮ್ಮು ಕಾಶ್ಮೀರ ಮತ್ತು ಜುನಾಗಢ ಹೈದರಾಬಾದ್ ಸಂಸ್ಥಾನ, ಇವು ಯಾವ ರೀತಿ ಭಾರತ ದೇಶಕ್ಕೆ ಒಳಪಟ್ಟು, ಭಾರತದಾಗ ಎಷ್ಟು ರಾಜ್ಯಗಳದಾವ, ಅತಿ ದೊಡ್ಡದ ಯಾವುದು, ಅತಿ ಚಿಕ್ಕದ ಯಾವುದು, ಎಷ್ಟು ರೇಖಾಂಶಗಳ ಮಧ್ಯೆ ಹಂಚಿಕೆ ಆಗ್ಯದ, ಎಷ್ಟು ಅಕ್ಷಾಂಶದ ಮಧ್ಯೆ ಹಂಚಿಕೆ ಆಗ್ಯದ, ಎಲ್ಲವನ್ನ ಒಂದನೇ ಚಾಪ್ಟರ್ ನೋಡ್ತೀವಿ. ಎರಡನೇದು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಅತಿ ದೊಡ್ಡ ಚಾಪ್ಟರ್ ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಭಾರತದ ಭೌಗೋಳಿಕ ಲಕ್ಷಣಗಳಂತ ಕರಿತೀವಿ ಅಥವಾ ಪ್ರಾಕೃತಿಕ ಲಕ್ಷಣಗಳಂತ ಕರಿತೀವ್ರಿ. ಅರಾವಳಿ ಬೆಟ್ಟಗಳು, ಮಾಳವ ಪ್ರಸ್ಥಭೂಮಿ, ವಿಂಧ್ಯ ಪರ್ವತಗಳು, ಸಾತ್ಪುರ್ ಬೆಟ್ಟಗಳು, ನರ್ಮದಾ ನದಿ, ಆಮೇಲೆ ಏನಪ್ಪಾ ಅಂದ್ರೆ ತಪತಿ ನದಿ, ಅಜಂತಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ನೀಲಗಿರಿ ಬೆಟ್ಟಗಳು, ರಾಜಮಾಲ್ ಬೆಟ್ಟಗಳು, ಮಹಾದೇವ ಬೆಟ್ಟಗಳು, ಪಟ್ಕಾಯಿ ಭೂಮ್ ಬೆಟ್ಟಗಳು, ಮಿರಿ ಬೆಟ್ಟಗಳು, ಮಿಶ್ಮಿ ಬೆಟ್ಟಗಳು, ದಾಪ್ಲಾ ಬೆಟ್ಟಗಳು, ನಾಗಾ ಬೆಟ್ಟಗಳು, ಕೊಯ್ಮಾ ಬೆಟ್ಟಗಳು ಎಲ್ಲ ಬರ್ತಾವ್ರಿ. ಇಲ್ಲಿ ನಾನು ಹೇಳೋದಕ್ಕಿಂತ ಕ್ಲಾಸ್ ಹೇಳೋದ್ರಾಗ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಯಾಕೆ ಅಲ್ಲಿ ಕ್ರಮವಾಗಿ ಮಾತಾಡ್ತೀವಿ. ಇನ್ನು ಭಾರತದ ಅರಣ್ಯ ವ್ಯವಸ್ಥೆ 3ನೇ ಚಾಪ್ಟರ್ ನೋಡ್ತೀವ್ರಿ. ಈ ಅರಣ್ಯ ವ್ಯವಸ್ಥೆ ಒಳಗೆ 107 ರಾಷ್ಟ್ರೀಯ ಉದ್ಯಾನವನ ಹೆಂಗ್ ನೆನಪಿಡಬೇಕು, 107 ರಾಷ್ಟ್ರೀಯ ಉದ್ಯಾನವನ ಹೆಂಗ್ ನೆನಪಿಡ್ಬೇಕು ಅಂತ ಹೇಳ್ತೇನ್ರಿ. 18 ಜೈವಿಕ ಸಂರಕ್ಷಣಾ ತಾಣಗಳದಾವ್, ಅದ್ರಾಗ 12 ಯುನೆಸ್ಕೋ ಪಟ್ಟಿ ಸೇರ್ಪಡೆಯಾಗ್ಯಾವ. ಪರಿಸರಕ್ಕೆ ಸಂಬಂಧಪಟ್ಟ ಚಳವಳಿಗಳದಾವ್ರಿ, ಪರಿಸರಕ್ಕೆ ಸಂಬಂಧಪಟ್ಟ ಹೋರಾಟಗಾರರು ಬರ್ತಾರ್ರಿ. ವನ್ಯಜೀವಿ ಧಾಮಗಳು ಬರ್ತಾವ್, ಪಕ್ಷಿ ಧಾಮಗಳು ಬರ್ತಾವ್ರಿ, ನವಿಲು ಧಾಮಗಳು ಬರ್ತಾವ್, ಕರಡಿ ಧಾಮಗಳು ಬರ್ತಾವ್, ಜಿಂಕೆ ಧಾಮಗಳು ಬರ್ತಾವ್, ಆನೆ ಸಂರಕ್ಷಣಾ ಮೀಸಲು ಪ್ರದೇಶಗಳದಾವ್ರಿ, ಹುಲಿ ಯೋಜನೆ ಬರ್ತದ, ಸಿಂಹ ಯೋಜನೆ ಬರ್ತಾವ್ರಿ. ಇವೆಲ್ಲವೂ ನಿಮ್ಗೆ ಸಿಗೋದು ಎಲ್ಲಿ ಅಂದ್ರ ಈ ಅರಣ್ಯದೊಳಗ್ರಿ. ಭಾರತದಾಗ ಯಾವ್ಯಾವ ರೀತಿ ಮಣ್ಣಿನ ವಿಧಗಳದಾವ್ರಿ, ಅವಕರ ಮೇಲೆ ಪ್ರಶ್ನೆ ಕೇಳಿದನ್ರಿ ಸರ್. ಅದೇ ರೀತಿ ಏನ್ ನೋಡ್ತೀವಿ, ಭಾರತದ ಮಾನ್ಸೂನ್ ಮಾರುತಗಳು ನೋಡ್ತೀವ್ರಿ. ಭಾರತಕ್ಕೆ ಮುಂಗಾರು ಮಳೆ ಹೆಂಗ್ ಬರ್ತದ, ಹಿಂಗಾರು ಮಳೆ ಹೆಂಗ್ ಬರ್ತದ, ನೈಋತ್ಯ ಮಾನ್ಸೂನ್ ಮಾರುತವಾಗಿ ಬೀಸುವುದು ಎಷ್ಟು, ಏನೇವು, ಅದ್ರ ಮೇಲೆ ಹೆಂಗ್ ಪ್ರಶ್ನೆ ಕೇಳಿದಾನ, ಪ್ರತಿ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಡಿಸ್ಕಷನ್ ಮಾಡಿದೀನ್ರಿ. ಇನ್ನು ಭಾರತದಾಗ ಸುಮಾರು 14 ರಾಷ್ಟ್ರೀಕೃತ ಬಂದರುಗಳದಾವ್ರಿ. ಆ 14 ರಾಷ್ಟ್ರೀಕೃತ ಬಂದರುಗಳು ಯಾವ, ಏನ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಏನ್ ಇಂಪಾರ್ಟೆಂಟ್ ಮಾಡ್ಕೋತೀವಿ, ಪ್ರತಿ ಒಂದನ್ನು ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಮತ್ತು ಮ್ಯಾಪ್ ಇಟ್ಕೊಂಡ್ರಿ, ಪ್ರತಿ ಕ್ಲಾಸ್ನ ಮಿನಿಮಮ್ 4-5 ಮ್ಯಾಪ್ ಹಾಕಿರ್ತೀನಿ ನಾ.
ಸುಮ್ಮನೆ ಒಂದು ಬೋರ್ಡ್ ಮೇಲೆ ಒಂದು ಮ್ಯಾಪ್ ಇರಲೇಬೇಕ್ರಿ, ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಮುಂದೆ ಹೋಗೋದೇ ಇಲ್ಲ ರೀ. ನಾನು ಪ್ರತಿ ಒಂದು ಮ್ಯಾಪ್ ಮೇಲೆನೆ ನಿಮಗೆ ಹೇಳ್ತೀವ್ರಿ. ಆಮೇಲೆ ಅಟ್ಲಾಸ್, ನಿಮ್ಗೆ ಅಟ್ಲಾಸ್ ರೆಫರ್ ಮಾಡಿಸ್ತೀವ್ರಿ. ಅಟ್ಲಾಸ್ ಆಗಿರ್ಬೋದು, ಇಂಗ್ಲಿಷ್ ಆಕ್ಸ್ಫರ್ಡ್ ಅಟ್ಲಾಸ್ ನೋಡೋಣ, ಕನ್ನಡ ಶಾಲಾ ಅಟ್ಲಾಸ್ ಎರಡು ರೆಫರ್ ಮಾಡಿಸ್ತೇನೆ ರೀ. ಯಾಕಂದ್ರೆ ಅಟ್ಲಾಸ್ ಇಲ್ಲ, ಮ್ಯಾಪಿಂಗ್ ಇಲ್ಲ ಅಂದ್ರೆ ಜಿಯೋಗ್ರಫಿನೇ ಇಲ್ಲ ರೀ ನಮಗ. ಅದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ನೋಡ್ತೀವಿ. ಇದು ಭಾಗ 1 ನೋಡಿದಿವಿ. ಇದೇ ಇಂಡಿಯನ್ ಜಿಯೋಗ್ರಫಿಗೆ ಭಾಗ 2. ಭಾರತದ ನದಿ ವ್ಯವಸ್ಥೆ ಅದ ರೀ. ಗಂಗಾ ನದಿ, ಉಪನದಿ, ರಾಮಗಂಗಾ, ಗಗ್ಗರ್, ಗಂಡಕಿ, ಕೋಶಿ, ಯಮುನಾ, ಸೋನ, ಚಂಬಲ್, ಕೇನ್ ಮತ್ತು ಬೆಟ್ವಾ, ಶಾರದಾ ಮತ್ತು ಗೋಮಾತಾ ಅಂತ ನೋಡ್ತೀವಿ. ಬರೇ ನದಿ ಉಪನದಿ ಹೇಳಿದೆ ರೀ. ನಿಮ್ಗ ಹೆಸರು ಹೇಳಿದ್ರೆ ಎಟ್ಟವ ಅನಿಸ್ತು. ಇನ್ನ ಈ ನದಿ ಎಲ್ಲಿ ಹುಡ್ತದ, ಎಲ್ಲಿ ಹರಿತದ, ಯಾವ ನದಿಗೆ ಹೋಗಿ ಸೇರ್ತದ, ಯಾವ ನದಿ ಉಪನದಿ, ಪೂರ್ವ ಕರೆಯವ ಯಾವು, ಪಶ್ಚಿಮ ಕರೆಯವ ಯಾವು, ಯಾವ ರಾಷ್ಟ್ರೀಯ ಉದ್ಯಾನ ಮೂಲಕ ಹರಿತದ, ಇದಕ್ಕಿರೋ ಅಣೆಕಟ್ಟುಗಳು ಯಾವ್ದವ, ಸೇತುವೆಗಳು ಯಾವ್ದವ, ರೈಲ್ವೆ ಸೇತುವೆ ಯಾವ್ದವ, ಅದು ಎಲ್ಲವನ್ನ ಡಿಸ್ಕಷನ್ ಮಾಡ್ತೀನಿ ರೀ. ನದಿ ವ್ಯವಸ್ಥೆ, ಯಾವ ನದಿ ವಿವಾದಾತ್ಮಕವಾಗಿದೆ, ಯಾವ ನದಿ ಜೀವ ನದಿ ಅದ, ಯಾವ ನದಿ ಕಣ್ಣೀರ್ ನದಿ ಅದ ರೀ. ನೋಡಿ, ನದಿಗಳು ಓದ್ಬೇಕಾದ್ರೆ ಎಷ್ಟೊಂದು ಪಾಯಿಂಟ್. ನಿಮ್ಗೆ ಅತಿ ಹೆಚ್ಚು ಟಫ್ ಮಾಡೋದೇ ನದಿ ವ್ಯವಸ್ಥೆ. ನಾನು ಬಹಳ ಸರಳವಾಗಿ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದೀನಿ ರೀ. ಇನ್ನು ಭಾರತದ ಸಾರಿಗೆ ಮತ್ತು ಸಂಪರ್ಕ ಅಂತ ಕರಿತೀವಿ. ಇದರೊಳಗಡೆ ರೈಲು ಸಾರಿಗೆ ಏನದ ರೀ, ಯಾವ ರೀತಿ ರೈಲ್ವೆ ಪ್ರಾರಂಭ ಆಯಿತು, ರಸ್ತೆ ಸಾರಿಗೆ ಏನದ, ಪ್ರತಿಯೊಂದು ಡಿಸ್ಕಷನ್ ಮಾಡಿದೀನಿ ರೀ. ಇನ್ನು ಭಾರತದ ವ್ಯವಸಾಯ ನೋಡ್ತೀವಿ. ಅಗ್ರಿಕಲ್ಚರ್ ಅಂತರೂ ವಾಣಿಜ್ಯ ಬೆಳೆಗಳು, ಸಿರಿಧಾನ್ಯ ಬೆಳೆಗಳು, ದ್ವಿದಳ ಧಾನ್ಯಗಳು, ಜೈಡ್ ಋತುಮಾನದ ಬೆಳೆಗಳು ಯಾವ್ದವ, ಭಾರತದ ಹಣ್ಣುಗಳು ಯಾವ್ದವ, ಮಸಾಲೆ ಪದಾರ್ಥಗಳು ಯಾವ್ದವ, ಅದು ಪ್ರತಿಯೊಂದು ಡಿಸ್ಕಷನ್ ಮಾಡಿದೀನಿ ರೀ. ಇನ್ನು ಈ ಚಾಪ್ಟರ್ ಯಾರು ಹೇಳಂಗಿಲ್ಲ ರೀ, ನಾನು ಸ್ಪೆಷಲ್ ಆಗಿ ಹೇಳ್ತೀನಿ ರೀ. ಇದು ಯಾಕಂದ್ರೆ ಅತಿ ಹೆಚ್ಚು ಅಂಕಗಳು ಬರ್ಲಿಕ್ಕತ್ತವಲ್ರಿ, ನಾನು ಅಪ್ಡೇಟ್ ಮಾಡಿ ಹೇಳ್ತಾ ಇದ್ದೀನಿ. ಭಾರತದ ಭೌಗೋಳಿಕ ಸೂಚ್ಯಾಂಕಗಳು ಅಂತೀವಿ ಸರ್. ಭಾರತದ ಭೌಗೋಳಿಕ ಸೂಚ್ಯಾಂಕ ಅಂದ್ರೆ ಯಾವ್ಯಾವ್ರಿ ಸರ್? GI ಟ್ಯಾಗ್ 1999 ಸರಕು ನೋಂದಣಿ ಕಾಯ್ದೆ ಅಡಿ ಈ ಭೌಗೋಳಿಕ ಸೂಚ್ಯಾಂಕವನ್ನ ಪರಿಚಯ ಮಾಡ್ತೀವಿ. 2003 ಜಾರಿಗೆ ಬರ್ತದೆ. 2004-5 ಮೊದಲ ಬಾರಿ ಕೊಡ್ತೀವ್ರಿ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಾಕ್ರಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ಹಿಂದಿನ ಎಕ್ಸಾಮ್ನಾಗ ಹೆಂಗ್ ಕೇಳೋಣ, ಏನು ಎಂತ ಪ್ರತಿ ಒಂದು ಹೊಸದಾಗಿ ನಾನೇ ಚಾಪ್ಟರ್ ಕ್ರಿಯೇಟ್ ಮಾಡಿ ಇದನ್ನ ಹಾಕಿದ್ರಿ. ಇದ್ರ ಮೇಲೆ ನಾನು ಸಿಕ್ಕಾಪಟ್ಟೆ ಸಕ್ಸಸ್ ತಂದು ಕೊಟ್ಟದ್ರಿ. ನನ್ನ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳು ತೊಳಕ್ ಇದೊಂದು ಮೂಲ ಕಾರಣ, ಇದೊಂದು ಚಾಪ್ಟರ್ ರೀ. ಇನ್ನು ಭಾರತದ ಖನಿಜ ಸಂಪನ್ಮೂಲಗಳೇನದಾವ್ರಿ? ಕಲ್ಲಿದ್ದಲಾಗಿರ್ಬೋದು, ಕಬ್ಬಿಣಗಳಾಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಬೆಲೆ ಬಾಳುವ ಲೋಹಗಳು, ಬಂಗಾರ, ವಜ್ರ, ಬೆಳ್ಳಿ ಆಗಿರ್ಬೋದು, ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ, ಉಷ್ಣ ವಿದ್ಯುತ್ ಸ್ಥಾವರಗಳು, ಉಬ್ಬರವಿಳಿತ ಶಕ್ತಿ, ಪವನ ವಿದ್ಯುತ್ ಶಕ್ತಿ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಇನ್ನು ಕೈಗಾರಿಕೆಗಳು, ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಕೈಗಾರಿಕೆಗಳ ಮೇಲೆ ಡಿಸ್ಕಷನ್ ಮಾಡಿದೀನಿ. ಪ್ರತಿ ಒಂದು ಜಿಯೋಗ್ರಫಿ ಮೂಲೆಯಿಂದ ಇನ್ನು ಇಂಡಿಯನ್ ಜಿಯೋಗ್ರಫಿ ಮಾತ್ರ ನೋಡಿದ್ರಿ. ಇದರ ಜೊತೆಗೆ ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಇನ್ನು ವರ್ಲ್ಡ್ ಜಿಯೋಗ್ರಫಿ ಮತ್ತು ಮ್ಯಾಪಿಂಗ್ ಬರ್ತದ್ರಿ. ಅಟ್ಲಾಸ್ ಥ್ರೋ ಮ್ಯಾಪಿಂಗ್ ಅದು ಮಾಡ್ತೀನಿ ರೀ, ಡಿಸ್ಕಷನ್ ಮಾಡ್ತೀನಿ ಅಂತ್ರಿ. ಓಕೆನಾ? ಇದು ಎಲ್ಲವನ್ನ ಕಳಿಸ್ಕೊಡ್ತಕ್ಕಂಥ ಒಂದೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ರಿ, ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿ ಅಂತ ಕಾಣ್ತೀವಿ. ನೀವು ಇದನ್ನ ಪ್ಲೇ ಸ್ಟೋರ್ನಾಗ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಯೂಟ್ಯೂಬ್ ಕ್ಲಾಸ್ ಬೇಕಾದ್ರೆ ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡ್ಬೇಕ್ರಿ. ಇದಕ್ಕೆ ನಿಮಗೆ ಇನ್ನಿತರೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ 6360328249 ಈ ನಂಬರಿಗೆ ಏನ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಈ ವಿಷಯವನ್ನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ನಿಮ್ಮ ಬಂಧು ಬಳಗದವರಿಗೂ. ಅದರಾಗ ಸ್ಪೆಷಲ್ಲಿ ಹೇಳೋದು ನಾನ್ರಿ, ನಿಮ್ಮ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಡು ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಫೋಕಸ್ ಇಟ್ಟುಕೊಂಡು ಪ್ರಾರಂಭವಾಗಿರ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ರೀ. ಯಾಕಂದ್ರೆ 1 ಲಕ್ಷ ಗಟ್ಟಲೆ ಕೊಟ್ಟು 15-20 ಸಾವಿರ ಕೊಟ್ಟು ನಿಮ್ಗೆ ಆ ಕಡೆ ಕೋಚಿಂಗ್ ಹೋಗಕ್ ಆಗದೆ ಇದ್ರೆ ನೀವು ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ರೀ. ಓಕೆನಾ? ಇದಿಷ್ಟನ್ನು ಮಾಹಿತಿಯನ್ನ ನಾನು ನಿಮ್ಮ ಮುಟ್ಟಿಸಿದ್ದೀನಿ. ನೀವಿದನ್ನ ಇನ್ನಿತರ ಜನಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಇದನ್ನ ಸಂಪರ್ಕ ಮಾಡಬಹುದು. ಓಕೆನಾ?